ನೋಡಿ ಡಿಸ್ಕಷನ್ ನಡೀತಾ ಇದೆ. ಅನ್ಲೋಡ್ ಮಾಡ್ಲಿಕ್ಕೆ ಡಿಸ್ಕಷನ್ ನಡೀತಾ ಇದೆ ನೋಡಿ. ಸಾರ್ ಎಲ್ಲ ಹೇಳ್ತಾ ಇದ್ದಾರೆ ಹೇಗೆ ಮಾಡಬೇಕು ಏನು ಅಂತ. ಆಲ್ಮೋಸ್ಟ್ 1 hour ಆಗ್ಬೋದು ಇದು ವಿಡಿಯೋ. ಡಿಸ್ಕಷನ್ ಮಾಡ್ತಾ ಇದ್ದಾರೆ ಎಲ್ಲಿಡೋದು ಏನು ಆಯ್ತಾ ಅಂತೆಲ್ಲ ವಿಡಿಯೋಸ್ ಬಗ್ಗೆ. वो पूरा आइटम्स फ्लैट फ्लोर में रखना पड़ेगा। बहुत बड़ा बड़ा है क्या? ನೋಡಿ ಇನ್ನೊಬ್ಬರು ಎಕ್ಸ್ಟ್ರಾ ಸೆಕ್ಯೂರಿಟಿ ಭಯ್ಯ ಅವ್ರನ್ನ ಕರ್ಕೊಂಡ್ ಬಂದಿದ್ದಾರೆ. ಅನ್ಲೋಡ್ ಮಾಡ್ತಾ ಇದೀವಿ. ಅನ್ಲೋಡಿಂಗ್ ವಿಡಿಯೋಸ್ ಹಾಕ್ತಿವಿ ನೋಡಿ. ಹಾಕ್ತಾ ಇದೀನಿ, ತೆಗಿತಾ ಇದೀನಿ ವಿಡಿಯೋಸು. ಅನ್ಲೋಡ್ ಆಗ್ತಾ ಇದೆ ಮೆಟ್ರೋಲು. ಸಾರು ಇಲ್ಲೇ ಇದ್ದಾರೆ. ಮೆಟ್ರೋಲ್ ಅನ್ಲೋಡ್ ಆಗ್ತಾ ಇದೆ. ನಮ್ಮದು ಗಾಡಿ ಇದೆ, ಅನ್ಲೋಡ್ ಆಗ್ತಾ ಇದೆ. ಮೆಟ್ರೋಲ್ ಅನ್ಲೋಡ್ ಆಗ್ತಾ ಇದೆ ನೋಡಿ. ಇದು ಇನ್ಚಾರ್ಜಸ್ ದೀಪಕ್ ಅಂತೇಳಿ. ಎಲ್ಲೋ ಬೆಳಗಡೆ ತಗೊಂಡೋಗ್ಲಿಕ್ಕೆ ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ 1 hour ಆದ್ರೂ ಆಗುತ್ತೆ ವಿಡಿಯೋ ಅನ್ಲೋಡ್ ಆಗೋದಕ್ಕೆ. ಅಷ್ಟೇ, ಹಾಗಾಗಿ ನೋಡಿ ಅನ್ಲೋಡ್ ಮಾಡ್ತಾ ಇದ್ದಾರೆ ಹುಡುಗರು. ನೋಡಿ ಪಿಲ್ಲರ್ಸ್ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಪಿಲ್ಲರ್ಸ್ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ನೋಡಿ ನನ್ನ ಗಾಡಿನಲ್ಲಿ ಲೈಟ್ ಹಾಕಿರೋ ಕಾರಣ ಏನಂದ್ರೆ ಈ ತರ ಬೆಳಕಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗುತ್ತೆ, ಕತ್ಲಿನಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗುತ್ತೆ, ಮತ್ತೆ ಮೆಟ್ರೋಲ್ ಎತ್ಕೊಳ್ಳಿಕ್ಕೆ ಸ್ಲಿಪ್ ಆಗಲ್ಲ, ಇನ್ನು ತೊಂದರೆ ಆಗಲ್ಲ ಅಂತೇಳಿ ನಾವು ಲೈಟ್ ಹಾಕಿರ್ತೀವಿ. ನಮ್ಮ ಸರ್ಕಲ್ಲು ನಮ್ಮ ಸ್ಟ್ಯಾಂಡಲ್ಲಿ ಆಲ್ಮೋಸ್ಟ್ ಎಲ್ಲ ಗಾಡಿಗಳಲ್ಲೂ ಲೈಟ್ ಹಾಕಿರ್ತೀವಿ. ಒಂದೊಂದು ಟ್ರಿಪ್ಗೆ 3 ಪೀಸು 4 ಪೀಸು ತೊಗೊಂಡೋಗ್ತಾರೆ. ಒಬ್ಬೊಬ್ರು ಅವ್ರವ್ರ ಶಕ್ತಿ ಅಂತಾರ. ಅವ್ರ ಶಕ್ತಿ 3 ಪೀಸ್ ಎತ್ಕೊಂಡು, ಒಂದು 30 kg ಎತ್ಕೊಳ್ಳೋವಷ್ಟಿದ್ರೆ ಒಂದು 3 ಪೀಸ್ ಎತ್ಕೊಂಡು ಹೋಗ್ಬೋದು ಶಕ್ತಿಗೆ. ನೋಡಿ ಅದಕ್ಕೆ 3 ಪೀಸ್ ತೊಗೊಂಡೋಗ್ತಾ ಇದ್ದಾರೆ. ಇನ್ನೊಬ್ರು ಬಂದು ಒಂದು ಪಿಲ್ಲರ್ ತೊಗೊಂಡೋಗ್ಬೋದು. ಹೇಗಿದೆ ಪಿಲ್ಲರು ತೊಗೊಂಡೋಗ್ತಾ ಇದ್ದಾರೆ ನೋಡಿ. ಆಲ್ಮೋಸ್ಟ್ ಅವರು ಇನ್ನೊಂದು ಏನಕ್ಕೆ ಕಾಯ್ತಾ ಇದ್ದಾರೆ. ಅವರು ತಗೊಂಡೋಗ್ತಾ ಇದ್ದಾರೆ ನೋಡಿ ಪಿಲ್ಲರ್. ನೋಡಿ ಇನ್ನೊಬ್ರು ಬಂದು ಒಂದು 2-3 ಐಟಮ್ ತಗೊಂಡೋಗ್ತಾರೆ. ಶಕ್ತಿ ಅಂತೆಲ್ಲ ತಗೊಂಡೋಗ್ತಾ ಇದ್ದಾರೆ. ಅವ್ರಿಗೆ ಏನ್ ಬೇಕೋ ಹೇಗ್ ಬೇಕೋ ಹಾಗೆ ತಗೊಂಡೋಗ್ತಾರೆ. ಶಕ್ತಿ ಹೇಗಿದೆಯೋ ಅಷ್ಟು ಜಾಸ್ತಿ ಕಮ್ಮಿ ಅಂತ ಏನಿಲ್ಲ, ಅವ್ರ ಕೈಲಿ ಆಗೋಷ್ಟು ಅವ್ರು ತಗೊಂಡೋಗ್ತಾ ಇರ್ತಾರೆ. ನೋಡಿ ಒಂದು ಗಂಡು ಬೇರುಂಡ ಮಾಡಿದ್ವಿ, ಶಂಕುಚಕ್ರ ಗಣಪತಿ ಆನೆ ಗಂಡು ಬೇರುಂಡ ಮಾಡಿದ್ವಿ. ಅದು ಸೆಕ್ಯೂರಿಟಿ ಭಯ್ಯ ತಗೊಂಡೋಗ್ತಾ ಇದ್ದಾರೆ ನೋಡಿ. ಅದು ಸೆಕ್ಯೂರಿಟಿ ಅವ್ರು ತಗೊಂಡೋಗ್ತಾ ಇದ್ದಾರೆ. ಅನ್ಲೋಡ್ ಆಗೋದು ವಿಡಿಯೋಸ್ ಹಾಕ್ತಾ ಇದ್ದೀನಿ ನೋಡಿ. ಇದು ಸಾರಿ ನಾವು ಮಾತಾಡ್ತಾ ಇದ್ದಾರೆ ಜೋರಾಗಿ. ಆಲ್ಮೋಸ್ಟ್ ಒಂದು 1/2 hour ಆಗುತ್ತೆ ನೋಡಿ. ನೋಡಿ ಇನ್ನೊಬ್ರು ಸಾರ್ ಬಂದು, ಇನ್ನೊಬ್ರು ಭಯ್ಯ ಅವ್ರ ಕೈಲಿ ಏನಾಗುತ್ತೆ ಅವ್ರು ತಗೊಂಡೋಗ್ತಾರೆ. ಪಿಲ್ಲರ್ ಇದು ಮಾಗಣಿ ಪಿಲ್ಲರ್, ಇದು ಪೂಜಾ ರೂಮ್ ಒಳಗಡೆ ಬರುತ್ತೆ ಪ್ರಾಜೆಕ್ಟ್ ಅಲ್ಲಿ ನೋಡಿ. ತಗೊಂಡು ಹೋಗ್ತಾ ಇದ್ದಾರೆ. ಇನ್ನು ನೋಡಿ ರೈಲಿಂಗ್ ಸ್ಯಾಂಡಲ್ 8 ಅಡಿ ಪೀಸಸ್. ಒಂದೊಂದು 2 ತಗೊಂಡೋಗ್ಬೋದು.
उसको किधर मिलेगा? ಇನ್ನೊಂದು ನೋಡಿ ಅವು ಕೈಲಾಗೋದು ನಾನು ಯಾಕಂದ್ರೆ ಟರ್ನ್ ಆಗ್ಬೇಕಾದ್ರೆ ಟಚ್ ಆಗ್ಬಿಡುತ್ತೆ ಅಂತ ಉಣಗ್ತಾ ಇದೆ ನೋಡಿ ಸರ್ ಮಾತಾಡ್ತಾ ಇದ್ದಾರೆ ಯಾವ ತರ ಫಿಟ್ಟಿಂಗ್ ಮಾಡ್ತೀರಾ ಏನು ಎತ್ತಾ ಅಂತೆಲ್ಲ ಹೇಳಿ वो नेक बोल्ट आएगा। ಆಂಕರ್ ಬೋಲ್ಟ್ ಆ ತರ ಏನೋ ಫಿಟ್ಟಿಂಗ್ ಆಗುತ್ತೆ नेक बोल्ट किधर मिलता है मालूम नहीं? ಸಾರಿ ಸರ್ ಸಾರು ಸರಿ ಅವರೇ, ಇದು ನೀವು ಗಣೇಶ್ ಕೇಳಿದ್ದೀನಿ. ನೋಡಿ ಎತ್ಕೊಂಡು ಹೋಗ್ತಾ ಇದ್ದಾರೆ ಮತ್ತೆ ವೆಯ್ಟ್ ಮಾಡ್ತಾ ಇದ್ದಾರೆ ಎಲ್ಲ ರೀತಿಯಲ್ಲೂ ಅಷ್ಟೇ ಸ್ವಲ್ಪ ಹೆಚ್ಚಾಗಿ ಕೆಲಸ ಮಾಡ್ತಾರೆ ಮೇಲ್ಗಡೆ ಎಳಿತಾ ಇದ್ದಾರೆ ಆಗುತ್ತೆ ಅನ್ನೋ ಥರ ಮೇಲ್ಗಡೆ ಎಳೆದೇ ಕೊಡ್ತಾ ಇದ್ದಾರೆ ಇದು ತುಂಬಾ ಚೆನ್ನಾಗಿದೆ ಪ್ಯಾಟರ್ನು ಇಲ್ಲಿ ಇಲ್ಲೊಬ್ರು ಹೀಗೆ ಇಲ್ಲಿ ಚಾರ್ಜ್ ಕಡೆ ಇರುವಂತ ಕಾರ್ಪೆಂಟ್ರು ತುಂಬಾ ಒಳ್ಳೆಯ ಪ್ಲಾನ್ ಮಾಡೋದು ಬೇಗ ಅನ್ಲೋಡ್ ಆಗ್ಬೋದು ಅನ್ಕೊಂಡಿದ್ದೀನಿ ನಾನು ನೋಡಿ ಹೇಗಿದೆ ಮೆಟೀರಿಯಲ್ ಅನ್ಲೋಡ್ ಆಗ್ತಾ ಇದೆ ಅದೇ ಇದೆ ಬೇಗ ಆಗ್ಬಿಡುತ್ತೆ ಆಲ್ಮೋಸ್ಟ್ ಈ ತರ ಮೆಟೀರಿಯಲ್ಸ್ ಕೊಟ್ರೆ ನೋಡಿ ಮೇಲ್ಗಡೆಯಿಂದ ಅವ್ರು ಎಳ್ಕೊತಾರೆ ನೋಡಿ ಅಲ್ಲಿ ಇಳ್ಕೊಂತ ಇದ್ದಾರೆ ಮೇಲ್ಗಡೆ ತುದಿಲಿ ಅವರು ಎಳ್ಕೊಂತ ಇದ್ದಾರೆ ಈ ಕೆಲಸ ಬೇಗ ಆಗುತ್ತೆ ಅನ್ಕೊಂಡಿದೀನಿ ಮತ್ತೆ ಈ ಕೆಲಸ ಮಾಡ್ತಾ ಇರೋದು ನಮ್ಮ ವಿಶ್ವಕರ್ಮ ಬಸವರಾಜ್ ಅಂತೇಳಿ ಅವ್ರನ್ನ ಪ್ರೀತಿಯಿಂದ ನಾವು ಕರಿ ಬಸವರಾಜಣ್ಣ ಅಂತೇಳಿ ಕರಿತೀವಿ ಇಲ್ಲ ಕರಿ ಬಸವರಾಜ ಮೇಸ್ತ್ರಿ ಅಂತ ಕರಿತೀವಿ ಮತ್ತೆ ಈ ಹುಡುಗರು ಎಲ್ಲ ಮತ್ತೆ ಅವ್ರ ಟೀಮ್ ಹುಡುಗರೆ ಹಾಗಾಗಿ ನಾಳೆ ಪಾಲಿಶ್ ಕೆಲಸ ಸ್ಟಾರ್ಟ್ ಆಗ್ಬೋದು ಅದಕ್ಕೋಸ್ಕರವಾಗಿ ಕೆಲಸ ಆಗ್ತಾ ಇದೆ ಆಲ್ಮೋಸ್ಟ್ ಆಗಸ್ಟ್ ತಿಂಗಳಲ್ಲಿ ಗೃಹಪ್ರವೇಶ ಆಗುತ್ತೆ ಅಂತ ಹೇಳಿದ್ದಾರೆ ಆ ಟೈಮಲ್ಲಿ ನಾನು ಕರೆದ್ರೆ ವಿಡಿಯೋ ಮಾಡ್ತೀನಿ ಬಂದು ಬಂತು ಮೇಸ್ತ್ರಿ ವೇಟ್ ಮಾಡ್ತಾ ಇದ್ದಾರೆ ಮೇಲ್ಗಡೆ ಒಬ್ರು ಕೆಳಗಡೆ ಒಬ್ರು ವೇಟಿಂಗ್ ಅಲ್ಲಿ ಇದೆ ನೋಡಿ ಕೊಡ್ತಾ ಇದ್ದಾರೆ ಫೋನಲ್ಲಿ ಮಾತಾಡ್ಕೊಂಡೇ ಕೊಡ್ತಾ ಇದ್ದಾರೆ ಅಲ್ಲಿಬ್ರು ಇಲ್ಲಿಬ್ರು ಎಸ್ ಆಗ್ಬಿಡುತ್ತೆ ಅಂತ ಕೊಡ್ತಾ ಇದ್ದಾರೆ ನಾನು ಅವ್ರಿಗೆ ಒಂಚೂರು ಹೇಳ್ಕೊಡ್ತೀನಿ ಅದೇ ಆ ಥರನೇ ಎತ್ಕೋಬೇಕು ಎಲ್ಲರೂ ಕಾಯ್ತಾ ಇದಾರೆ ಒಬ್ಬರು ರೆಡಿ ಇದಾರೆ ಇನ್ನೊಬ್ರು ಕೊಟ್ರೆ ಎಗಲ್ ಕೊಟ್ರೆ ಇಬ್ಬರು ಸೇರಿ ಒಂದೊಂದು ಪಿಲ್ಲರ್ ಎತ್ಕೊಂಡು ಹೋಗ್ತಾರೆ ನೋಡಿ ಈಗ ಪಿಲ್ಲರ್ಸ್ ಎಲ್ಲ ತಗೊಂಡೋಗೋದಿಗೆ ಗಾಡಿಯಲ್ಲಿ ಇನ್ನೂ 10 ಪಿಲ್ಲರ್ ಇದೆ 10ರಲ್ಲಿ 3 6 9 ಪಿಲ್ಲರ್ ಮಾಡಿರೋದು ಒಂದು ಪಿಲ್ಲರ್ನ ತಗೊಂಡು ಹೋಗಿದ್ದಾರೆ बसवराज भैया को सबको भी मालूम है ये इसका वेट बहुत ज्यादा है, उठाना वेट तो ज्यादा रहता है भैया ये क्या 8 फीट का मटेरियल है 10 इंच का पिलर है वो हो गया है काम बहुत ನೋಡಿ ಒಳಗಡೆ ಕಷ್ಟ ಪಡ್ತಾ ಇದೆ ಎತ್ತಲಿಕ್ಕೆ ಆಗ್ತಾ ಇಲ್ಲ ಅವ್ರ ಕೈಲಿ ಬಾಳ ಮುಂದೆ ಬಾ ಸಾಕು ಮುಂದೆ ಬಾ
तीन महीना हो गया दुकान को लेके आको ये तभी नवाया वो छोटा वाला चार आ गया ना ये नीचे वाला 100 पीस है ना अभी कुछ उधर बना रहा है क्या क्या की उधर का बोध के पीस आता है इसका टॉप पीसेस आता है एल शेप का वो सब भी बना रहा है अभी दुकान में ಕೆಲಸ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದೀನಿ ಸ್ವಲ್ಪ ಅವ್ರು ಹಿಂದಿಯವರು ಅದಕ್ಕಾಗಿ ನಾನು ನಮ್ಮ ಅಂಗಡಿಯಲ್ಲಿ ಕೆಲಸಗಳು ಮಾಡ್ತಾ ಇದೀವಲ್ಲ ಅದರ ಕ್ಲಿಯರೆನ್ಸ್ ಕೇಳ್ತಾ ಇದ್ದಾರೆ ಹೇಗಿದೆಯಪ್ಪ ವೆಯ್ಟ್ ಇದನ್ನ ನಾವು ಮಿಷಿನ್ ಮೇಲೆ ಹಾಕಿ ಟರ್ನಿಂಗ್ ಮಾಡ್ತೀವಿ ಇದು ಬಂದು ಇವಾಗ ಎಷ್ಟಿದೆ ಇದು 2ರಷ್ಟು ಇರುತ್ತೆ ಇದನ್ನ ಅರ್ಧ ಮಾಡಿರೋದು ಅವಾಗ ತಗೊಂಡ್ಬಂದಾಗ ಲಾರಿನಲ್ಲಿ ಬಂದಿದ್ದು ಕ್ಯಾಂಟ್ರೋ ಲಾರಿನಲ್ಲಿ ತಗೊಂಡ್ಬಂದ್ರು ಈಗ ಇಷ್ಟು ಚಿಕ್ಕ ಗಾಡಿನಲ್ಲಿ ತಗೊಂಡ್ಬಂದಿದೀವಿ ಇದನ್ನ ನಾವು 4 ಜನ ಮಿಷಿನ್ ಮೇಲೆ ಲೋಡ್ ಮಾಡ್ತೀವಿ ಹೌದಪ್ಪ ವೆಯ್ಟ್ ಇರುತ್ತೆ ಯಾಕಂದ್ರೆ ಮರ ಅಲ್ವಾ ಮಹಾಗಣಿ ಮರದ ವೆಯ್ಟ್ ಬಗ್ಗೆ ಹೇಳ್ತಾ ಇದಾರೆ ಅವರು ಮರ ತುಂಬಾ ವೆಯ್ಟ್ ಇದೆ ಅಂತ ಅದೇ ಮರ ತುಂಬಾ ವೆಯ್ಟ್ ಬರೋದು ಯಾಕಂದ್ರೆ ಇದು ಮಹಾಗಣಿ ಮರ ಇದನ್ನ ನಾವು ಟರ್ನಿಂಗ್ ಮಾಡ್ಲಿಕ್ಕೆ ಮುಂಚೆ ಆಲ್ಮೋಸ್ಟ್ ಒಂದು ಪಿಲ್ಲರ್ ನಮ್ಗೆ 150 kg 100 kg ಬೀಳುತ್ತೆ 120 150 kg ವರೆಗೂ ಬರುತ್ತೆ ಅಂತ ಹೇಳ್ತೀವಿ ಟರ್ನಿಂಗ್ ಆದ್ಮೇಲೆ 50% ವೆಯ್ಟ್ ರೆಡ್ಯೂಸ್ ಆಗಿರುತ್ತೆ ये ड्राई हो गया भैया वो उसी टाइम में कैंटर में लेके आया ना उसी टाइम में उतारने के लिए कितना मुश्किल हो गया दुकान में मालूम उठाना है अभी मशीन के ऊपर हमें लोड किया ना 4 आदमी 5 आदमी को लोड करना मशीन को टर्निंग करने के लिए उधर उधर नहीं खींचना उठाना उधर नीचे वाला सब भी क्रैचेस हो जाएगा बाद में वो ठीक है ಕೆಳಗಡೆ नीचे ಕೆಳಗಡೆ ಟೀಕ್ ವುಡ್ ಪಿಲ್ಲರ್ಸ್ ಇದೆಯಲ್ಲ ಅದಕ್ಕಾಗಿ ಎಳಿಬಿಡಿ ಅಂತ ಹೇಳ್ತಾ ಇದ್ದೀನಿ ಎತ್ಕೊಂಡು ಇದು ಮಾಡಿದ್ರೆ ಆಗೋಗುತ್ತೆ ಎಲ್ಲ ಪಿಲ್ಲರ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರೇ ಮೇಸ್ತ್ರಿ कैसा फिट करेगा बोलो होल मार के खड़ा करके और डाल के फिट करेगा एक पिलर फिट करने के लिए कितना टाइम चाहिए एक पिलर फिट करने के लिए हाफ आवर जाएगा हाफ डे हाफ एन आवर एक पिलर का काम करने के लिए हाफ एन आवर ಒಂದು ಪಿಲ್ಲರ್ ಮಾಡ್ಲಿಕ್ಕೆ ಕೆಲಸ ಮಾಡ್ಲಿಕ್ಕೆ ಅರ್ಧ ಗಂಟೆ ಅಷ್ಟಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪಿಲ್ಲರ್ ಇವಾಗ ನಮಗೆ ರೆಡಿ 50 ರಿಂದ 60 kg ಇದೆ ತಗೊಂಡು ಹೋಗ್ತಾ ಇದ್ದೀವಿ ಕಷ್ಟ ನೋಡಿ ಅವ್ರು ಹೇಳ್ತಾ ಇದ್ದಾರೆ ಒಂದು ಪಿಲ್ಲರ್ 40 ರಿಂದ 50 ಸಾವಿರ ಆಗುತ್ತೆ ಅಂತ ಹೇಳಿ ಕಾರ್ಪೆಂಟ್ರ್ ಕಡೆಯವರು ಮರದ ಕೆಲಸ ಮಾಡ್ತಾರಲ್ಲ ಕಾರ್ಪೆಂಟ್ರ್ ಅವ್ರ ಕಡೆಯವರು ವಿಡಿಯೋಸಲ್ಲಿ ಹೇಳ್ತಾ ಇದ್ದಾರೆ ಅವ್ರ ಭಾಷೆಯಲ್ಲಿ ಹೇಳ್ಕೊಂತ ಇದ್ದಾರೆ ಹಿಂದಿಯವರು ಇವ್ರು ಬಂದು ಕಾಶಿ ಅವರು ಕಾರ್ಪೆಂಟ್ರ್ ಹೆಸರು ಬಂದು ಉತ್ತರ ಕರ್ನಾಟಕದವರು ಅವರ ಕೆಲಸ ಮಾಡೋ ಹುಡುಗರು ಆಲ್ಮೋಸ್ಟ್ ಎಲ್ಲ ಕಾಶಿ ಹುಡುಗರೇ ಇದ್ದಾರೆ 15 ಜನ ಟೀಮು ಅವ್ರ ಟೀಮಲ್ಲಿ ಇದೆ ಮಾಡ್ತಾ ಇದ್ದಾರೆ ಎತ್ಕೊಳ್ತಾ ಇದ್ದಾರೆ ಪಿಲ್ಲರ್ ನೋಡಿ ಹೇಗೆ ಎತ್ಕೊಳ್ತಾ ಇದ್ದಾರೆ ಲೋಡ್ ಮಾಡಿಸೋದು ತುಂಬಾ ಕಷ್ಟ ಮೆಟ್ರೋಲಲ್ಲಿ ಆಗಿದ್ರು ಮೆಟ್ರೋಲ್ ಲೋಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಒಳಗಡೆ ನೋಡಿ ಎಷ್ಟು ಕಷ್ಟ ಇದೆ ಒಳಗಡೆ ಹೋಗಿ ಇಲ್ಲ ಎತ್ಕೊಂಡು ಎತ್ಕೊಳ್ಳಿಕ್ಕೆ ಏನ್ ಕಷ್ಟ ಪಡ್ತಾ ಇದ್ದಾರೆ ತಗೊಳಕ್ಕೆ ನೋಡಿ ಜಪಾನ್ ಮಾತು ಹೇಳು ಮಾತಾಡು ತೂಕ ಇರುತ್ತಪ್ಪ ಯಾಕಂದ್ರೆ ಒಂದ್ ಪಿಲ್ಲರ್ ನಿಮ್ಗೆ 50 ಸಾವಿರ ಬೀಳುತ್ತೆ 48 ರಿಂದ 50 ಸಾವಿರ ಬೀಳುತ್ತೆ ಒಂದು ಪಿಲ್ಲರು ಇದು ಬಂದು 100 ವರ್ಷದ ಹಿಂದೆ ಮನೆ ಕಟ್ತಾ ಇರೋ ಗೊತ್ತಾ ಆ ತರ ಸ್ಟೈಲ್ ಅಲ್ಲಿ ಕಟ್ಲಿಕ್ಕೆ ಅಂತ ಮಾಡ್ಸಿರೋದು ಇದು ಮಾಡ್ಸಕ್ಕೆ ಇಷ್ಟು ಕಷ್ಟ ನೀನು ತೂಕ ಹಿಂಗಂಚಲ್ಲ ಕೆಲಸ ಮಾಡೋರ್ಗೆ ಎಷ್ಟು ಕಷ್ಟ ಇರುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋಸ್ ಅಲ್ಲಿ ಹಾಕಿರ್ತೀನಿ ನೋಡು ಇಳಿಸ್ಬೇಕಾರೆ ಅದೆಲ್ಲ ನಾನು ನಿನ್ಗೆ ಆಮೇಲಿಂದ ಕೊಡ್ತೀನಿ ವಿಡಿಯೋಸ್ ನೋಡಿ ಅವ್ರು ಹೇಳ್ತಾ ಇದಾರೆ ಪಾಲಿಶ್ ಮಾಡಿ ಫಿಟ್ ಮಾಡ್ತೀವೋ ಫಿಟ್ಟಿಂಗ್ ಮಾಡ್ಬಿಟ್ಟು ಪಾಲಿಶ್ ಮಾಡ್ತೀವ ಅಂತ ಅವ್ರು ಹೇಳ್ತಾ ಇದಾರೆ ಏನು ಅಂತ ಪಾಲಿಶ್ 1 ಕೋಟ್ ಅಂದ್ರೆ ಎಲ್ಲ ಉಜ್ಜಿಬಿಡ್ತಾರೆ ಪಾಲಿಶ್ ಅವರು
ಉಜ್ಜಿಬಿಟ್ಟು ಒಂದು ಕೋಟ್ ಸೀಲರ್ ಎಲ್ಲ ಕುಡಿಸ್ತಾರೆ, ಫುಲ್ಲಾಗಿ ಸೀಲರ್ ಕುಡಿಸಿ ಆಮೇಲೆ ಫಿಟ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಫಿಟ್ಟಿಂಗ್ ಅದು ಹೇಗೆ ಏನು ಅಂತೆಲ್ಲ ಇಂಜಿನಿಯರ್ಸ್ ಅವರು ಮಾತಾಡ್ಕೋತಾರೆ. ಹಾಗಾಗಿ ಅವ್ರು ಮಾತಾಡ್ಕೋತಾ ಇದ್ದಾರೆ ಅವ್ರ ಭಾಷೆಯಲ್ಲಿ. ತುಂಬಾ ಕಷ್ಟ ಇದೆ ಪಿಲ್ಲರ್. ಈ ಪಿಲ್ಲರ್ ತುಂಬಾ ವೆಯ್ಟ್ ಬರುತ್ತೆ. ये वजन ज्यादा है ना, ये पिलर वजन ज्यादा रहता है वेट. ತೋರಿಸ್ತಾ ಇದ್ದೀನಿ ಅನ್ಲೋಡಿಂಗ್ ವಿಡಿಯೋಸಲ್ಲಿ. ನೋಡಿ ಲೈಟ್ ಹಾಕಿ ನೋಡಿ ಎಲ್ಲ ಊರಿದ್ದಾರೆ ಎತ್ಕೊಳ್ಳಿಕ್ಕೆ. ಸುಸ್ತಾಗದಪ್ಪ. ಎಷ್ಟಿದೆ ಒಂದ್ ಪಿಲ್ಲರ್ ವೆಯ್ಟ್? ಅದು ಏನಂದ್ರೆ ಇವರೇ ಮಾಡ್ಸಿರೋದಲ್ವಾ, ಸಾಲಿಡ್ ಮರ ತೆಗ್ದಿ ಕೊಟ್ಟಿ ಮಾಡ್ಸಿರೋ. 60 kg ತಗದ 70 kg ಬರುತ್ತೆ. 70 kg ಬರುತ್ತೆ. ಅವ್ರು ಅದೇ ಹೇಳ್ತಾ ಇರೋದು, 70 kg ಬರುತ್ತೆ. 70 kg ಬರುತ್ತೆ ಒಂದ್ ಪಿಲ್ಲರ್ ಅಂತ ಹೇಳ್ತಾ ಇದಾರೆ ನೋಡಿ. 70 kg ಅವರು ಹೇಳ್ತಾ ಇರೋದ. 70 kg ಅಂದ್ರೆ 70 kg ಅಪ್ಪ. ನೋಡಿ 70 kg ಬರುತ್ತೆ ಅಂತ ಹೇಳ್ತಾ ಇದಾರೆ. ಫುಲ್ ಸುಸ್ತಾಗ್ಬಿಡ್ತಾ ಇದಾರೆ. ರೈಟ್ ಸಿಕ್ಕಾಪಟ್ಟೆ ಇಟ್ಟಿದೆ. ಇವಾಗ ನಮ್ಮ ಹತ್ರ 9 ಪಿಲ್ಲರ್ ಅಂದ್ರೆ ಆಲ್ಮೋಸ್ಟ್ ಲಾಸ್ಟ್ ಫೈನಲ್ ಪಿಲ್ಲರ್ ಒಂದಿದೆ ನೋಡಿ. ಒಂದು ಪಿಲ್ಲರ್ 70 kg ಬರುತ್ತೆ ಅಂತ ಡಿಸಿಷನ್ ಮಾಡಿಬಿಟ್ಟಿದ್ದಾರೆ. ಪಿಲ್ಲರ್ ವೆಯ್ಟ್ 70 kg. ಅಲ್ಲಿ ನಾವು ಕೆಲಸ ಮಾಡ್ತಾ ಇದ್ದಾಗ ಇವ್ರ ಮಗ ಬಂದಿದ್ದಾರೆ ಅಪ್ಪನ್ನ ಕರೀಲಿಕ್ಕೆ ಅಂತೇಳಿ. ಆತನಿಗೆ ಯಾವ ರೀತಿ ಕಾರ್ ಕೊಡ್ಸಿದ್ರು ನೋಡಿ ಸರ್. ಮರ್ಸಿಡಿಸ್ ಬೆನ್ಸ್ ಸರ್ ಇದು ನೋಡಿ. ಮರ್ಸಿಡಿಸ್ ಬೆನ್ಸ್ ಕಾರ್ ಕೊಡಿಸಿದ್ದಾರೆ. ಗಾರೆ ಕೆಲಸದ ಮೇಸ್ತ್ರಿ ಇವರು. ಅವ್ರ ಮಗನಿಗೆ ಮರ್ಸಿಡಿಸ್ ಬೆನ್ಸ್ ಕಾರ್ ಕೊಡಿಸಿದ್ದಾರೆ ನೋಡಿ. ಇದು ಮರ್ಸಿಡಿಸ್ ಬೆನ್ಸ್. ಅದು ಏನೋ ರಿಮೋಟ್ ಏನೋ ಕೆಟ್ಟೋಗಿದೆ ಅಂತೇಳಿ ಅವ್ರಿಗೆ ತಕೊಟ್ಬಿಟ್ಟಿದ್ದಾರೆ ಇವರು. ನೋಡಿ ಇದನ್ನ ಇದ್ರಲ್ಲಿ ಇಡ್ತೀನಿ ಅಂತ ಇದಾರೆ ಮೇಸ್ತ್ರಿ. ಈ ಗಾಡಿಯಲ್ಲಿ ಇಟ್ಬಿಡ್ತಾರಂತೆ. ತಗೊಂಡೋಗಪ್ಪ ನಿನ್ ಕಾರ್ನ ತಗೊಂಡೋಗಪ್ಪ. ದೂರ ತಗೊಂಡೋಗಿ ಆಟಾಡು. ಓಕೆ ನೋಡಿ ಹೋಗ್ತಾ ಇದ್ದಾನೆ. ಲಾಸ್ಟ್ ಪಿಲ್ಲರ್ ಫೈನಲ್ ಹೋಗ್ತಾ ಇದೆ. हाँ बोलना यार, बोलना मेरे को वही काम इसलिए पेमेंट देता है हमारा यजमान. ವ್ಯಾಲಿ ಇದೊಂದು ವ್ಯಾಲಿ ಇದು. ಇಲ್ಲಿ ಇದು ಬಂದು ವ್ಯಾಲಿ ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ. ಇದು ದೇವ್ರುಗಳ ಪ್ರಭಾವಳಿ ಇರುತ್ತಲ್ಲ ಮೇಲ್ಗಡೆ ಇರುತ್ತೆ. ಇದು ಯಾವುದೇ ಪ್ರಾಜೆಕ್ಟ್ ಅಲ್ಲ, ಯಾವುದೇ ದೇವ್ರದ್ದು ಹಿಂದೆಗಡೆ ಅವರು ಪ್ರಭಾವಳಿ ಹಿತ್ತಾಳೆದು ಬೆಳ್ಳಿದು ಮಾಡಿರ್ತಾರಲ್ಲ ಅದರಲ್ಲಿ ವ್ಯಾಲಿ ಅಂತೇಳಿ ಹೇಳ್ತಾರೆ. ಇದು ತುಂಬಾ ವಿಶೇಷ. ದೇವ್ರುಗಳಿಗೆ ರಕ್ಷಣೆ ಅಂತ, ಯಾವುದೇ ದೇವ್ರುಗಳಿಗೆ ರಕ್ಷಣೆ ಅಂತೇಳಿ ಹೇಳ್ತಾರೆ. ಇದು ವ್ಯಾಲಿ ಅಂತೇಳಿ ಇದರ ಹೆಸರು. ಇದನ್ನ ರಕ್ಷಣೆಗಾಗಿ ಹಾಕ್ತಾರೆ. ತುಂಬಾ ಕಡೆ ಮಾಡ್ತಾರೆ. ಈ ಜಾಸ್ತಿ ವುಡ್ ಕೆಲಸ ಮಾಡೋರು ಜಾಸ್ತಿ ಯೂಸ್ ಮಾಡ್ತಾರೆ. ಬಿಟ್ರೆ ಚಿನ್ನದ ಕೆಲಸ ಮಾಡೋರು, ಪಂಚಲ್ ಹೋದ್ ಕೆಲಸ ಮಾಡೋರು ಯೂಸ್ ಮಾಡ್ತಾರೆ. ವ್ಯಾಲಿ ಅಂತ ಹೇಳಿದಾರೆ ಹೆಸರು. भाई बोले ना वैसा दे दो भैया, 4-5 वैसा दे दो। वैसा ऐसा पकड़ने के लिए बोलो, वैसा पकड़ लो, 4-5 हो जाएगा. हाँ हाँ वैसा दे दो. ಐದು 4-5 ಎತ್ಕೊಂಡು ಹೋಗ್ತಾ ಇದಾರೆ ಪಿಲ್ಲರ್ಸ್. ನೋಡಿ ಹಾಗಾಗ್ತದೆ. ನಾನು ಹೇಳಿದೆ ಈ ತರ ಹಾಕ್ಲಿಕ್ಕೆ ಹೇಳಿ ಒಂದು 5-6 ಪಿಲ್ಲರ್ ತಗೊಂಡೋಗ್ಬೋದು. ಹಾಕಿದ್ರೆ ಅಂತೇಳಿ ಎಳಿದ್ಕೆ ಹಾಕೊಂಡು ಹೋಗ್ತಾ ಇದಾರೆ. ನೋಡಿ ಅವ್ರ ಮಗನೂ ಬಂದ್ಬಿಟ್ರು. ನೋಡಿ ಹೀಗಿಟ್ರೆ ಒಂದು 5 ಪಿಲ್ಲರ್ ಹಾಕಿದ್ದಾರೆ. 6 ಪಿಲ್ಲರ್ ನೋಡಿ. ಅವರು ನಾರ್ಮಲ್ ಆಗಿ ಇಟ್ಕೊಂಡವ್ರು 4 ಪಿಲ್ಲರ್ ತಗೊಂಡ್ ಹೋಗ್ಬೋದು. ಈ ತರ ತಗೊಂಡವ್ರೆ ಒಂದು
8 ಪಿಲ್ಲರ್ ಮಿನಿಮಮ್ ಆಲ್ಮೋಸ್ಟ್ ಒಂದು 8 ಪಿಲ್ಲರ್ ತಗೊಂಡೋಗ್ಬೋದು ನೋಡಿ. 8 ಪಿಲ್ಲರ್ ತಗೊಂಡೋಗ್ತಾ ಇದಾರೆ ಇವರು ನೋಡಿ. ಈ ಮೇಸ್ತ್ರಿ 8, ಇವರು ಒಂದು 4-5ರಿಂದ 6 ಪಿಲ್ಲರ್ ತಗೊಂಡೋಗ್ತಾರೆ. ಅಣ್ಣ ನಿಮ್ಮ ಹೆಸರು ಅಣ್ಣ? ಹನುಮಂತಣ್ಣ ಅಂತೇಳಿ ನಿಮ್ಮ ಹೆಸರು. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? 10 ವರ್ಷ. 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ. ಏನ್ ಕೆಲಸ ಮಾಡೋದು ನೀವು? ಸಿಮೆಂಟ್ ಕೆಲಸ. ಸಿಮೆಂಟ್ ಕೆಲಸ, ಗಾರೆ ಕೆಲಸ, ನನ್ನ ಸಿಮೆಂಟ್ ಕೆಲಸ ಅಂತ ಹೇಳ್ತೀವಿ. ಹೌದು, ಓಕೆ. ಹನುಮಂತಣ್ಣ ಅವರು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ, ಸಿಮೆಂಟ್ ಕೆಲಸ. ಮೇಸ್ತ್ರಿ ಬಂದ್ರು. ಎಷ್ಟಿರ್ಬೋಣ ಒಂದು ಪೀಸು? ಟೋಟಲ್ ಗಾಡಿಲಿ ತಂದಿರೋ ಒಂದು 6-7 ಲಕ್ಷ ರೂಪಾಯಿ ಮೆಟಲ್ ತಂದಿದ್ದು. ಇದೊಂದು ಪೀಸ್ ನಿನ್ಗೆ 4,000 ಬೀಳುತ್ತೆ. ಪೀಸ್ ಮರ ಫಿನಿಶಿಂಗ್ ಎಲ್ಲ ಸೇರಿ 4,000 ಬೀಳುತ್ತೆ. ಹೆಂಗೆ ಫಿಟ್ ಮಾಡೋದಲ್ಲ? ಫಿಟ್ಟಿಂಗ್ ಅವರೆಲ್ಲ ಕಾರ್ಪೆಂಟ್ರ್ ಅವ್ರು ಮಾಡ್ತಾರೆ. ಅದು ನಮಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ನನ್ನ ಕರಿತೀವ್ರಿ ಇನ್ನೊಂದ್ ಸ್ವಲ್ಪ ಆದ್ರೆ ನಾನು ಅಂಗಡಿ ಹೋಗಿ ಬರ್ತೀನಿ ಸರ್ ಅಂದೆ. 6 ಪಿಲ್ಲರ್ ಒಂದೊಂದು ಮರಷ್ಟು ಒಂದು ಮರ 8 ನೋಡಿ. ಅವ್ರು 8 ಪಿಲ್ಲರ್ ತಗೊಂಡೋಗ್ತಾ ಇದಾರೆ. 70 kg ಮೇಲೆ बರ್ತದೆ. मिस्त्री आप दे दो, बाद में आप 4-5 ले लो, इसको भैया को दे दो. चढ़ो आप गाड़ी के अंदर चढ़ो. ನೋಡಿ ಈ ತರ ತಗೊಂಡ್ರೆ 8 ಪಿಲ್ಲರ್ ತಗೊಂಡೋಗ್ಬೋದು. 8 डालो भैया को भाई, ऐसा पकड़ो तुम्हारा कभी गया था ನೋಡಿ. ಇನ್ನ ಇಷ್ಟಿದೆ ಪಿಲ್ಲರ್ಸು. ಎಲ್ಲ ಹಾಕ್ತಾ ಇದೀವಿ. ಮೇಸ್ತ್ರಿ ಪ್ಲಾನ್ ನ ಚೇಂಜ್ ಮಾಡಿದ್ದಾರೆ ನಮ್ಮ ಮೇಸ್ತ್ರಿಗಳು. ಇಲ್ಲಪ್ಪ ನಮ್ದಲ್ಲ, ನಮ್ದು ಇದೊಂದೇ ಗಾಡಿ. ಏನ್ ಮೆಟ್ರೋಲ್ ಅಂತ ಗೊತ್ತಿಲ್ಲ. ಅವಾಗ 6 ಗಂಟೆಗೆ ಬಂತಾಳ ನಿಂದು ಅಲ್ಲ? 6 ಗಂಟೆಗೆ, 6:30ಗೆ ಇಲ್ಲಿ ಬಂದೆ ಅನ್ಸುತ್ತೆ. ನೋಡಿ ಅನ್ಲೋಡ್ ಮಾಡ್ತಾ ಇದ್ದಾರೆ. ಈ ತರ ತಗೊಂಡ್ರೆ ಆಲ್ಮೋಸ್ಟ್ ಜಾಸ್ತಿ ತಗೊಂಡೋಗ್ಬೋದು. 8 ಪಿಲ್ಲರ್ ವರೆಗೂ ತಗೊಂಡೋಗ್ಬೋದು. 100 ಪಿಲ್ಲರ್ ಅಲ್ಲಿ 8 ಪಿಲ್ಲರ್ ತಗೊಂಡೋಗ್ಬೋದು. ನೋಡಿ ಇವರು ಆಲ್ಮೋಸ್ಟ್ 10 ಪಿಲ್ಲರ್ ತಗೊಂಡೋಗ್ತಾರೆ. 10 ಪಿಲ್ಲರ್ ತಗೊಂಡೋಗ್ತಾ ಇದ್ದಾರೆ ನೋಡಿ. ऐसा तुम्हारा और कोई सामान लेके जाओ, हाँ ठीक है आप, हाँ ठीक है कल से सायंकाल आता. कौन भी रहता नहीं कल संडे है, शनिवार. हाँ शनिवार आता.
ನಾಗ ಬರಕುಂದ ಅಂತ ಇವತ್ತು 2 मिनट ठहरो, टायर्ड हो जाएगा भैया। अभी 2 बार पूरा इधर का आगे पूरा दिखता है ಕಿಲೋಮೀಟರ್ ಏನ್ ಕೆಲಸ ಇಲ್ಲ ನಾನು ಇಲ್ಲೇ ಮಾಡಿದ್ವಿ 5 ದಿನ ಒಂದು ವಾರ ಆಟೋ ಆಗಿದೆ ಹೊಸ ಕೆಲಸ ಬಂದದ ಅಲ್ಲ ಅಣ್ಣ ನಮ್ದು ಯೂಟ್ಯೂಬ್ ಚಾನಲ್ ಇದೆ ವುಡ್ ಲೈನ್ ನಾವೆಲ್ಲ ಸಿವಿಲ್ ವರ್ಕ್ ಜಾಸ್ತಿ ಸಿವಿಲ್ ವರ್ಕ್ ಏನೇ ಮಾಡಿದ್ರು ಹಾಕ್ತೀನಿ ಅದು ಪರ್ಮಿಷನ್ ಕೊಟ್ರೆ ಮಾತ್ರ ಓನರ್ ನಮ್ಗೆ ಪರಿಚಯ ಹಾಕು ಅಂದ್ರು ಅದಕ್ಕೋಸ್ಕರ ಕೇಳ್ಕೊಂಡು ಮತ್ತೆ ಇವರು ಕಾರ್ಪೆಂಟರ್ ಮೇಸ್ತ್ರಿ ಇವರು ನಮ್ಗೆ 10 ವರ್ಷದ ಮೇಸ್ತ್ರಿ ನಮ್ಗೆ ತುಂಬಾ ಪರಿಚಯ ಹಾಗಾಗಿ ಕೇಳಿದ್ವಿ ಹಾಕು ಅಂದ್ರು ಈ ವಿಡಿಯೋಸ್ ಅಲ್ಲಿ ಯಾವ್ದೇ ಆಗ್ಲಿ ಪರ್ಮಿಷನ್ ಇಲ್ಲದೆ ಹಾಕ್ಲಿಕ್ಕೆ ಹೋಗಲ್ಲ ಅದಕ್ಕೋಸ್ಕರ ಕೇಳಿದ್ವಿ ಆಗ್ತಾ ಇದ್ದಾರೆ ಆಗೋಯ್ತು ಇದೆಲ್ಲ ಇವಾಗ ಅರ್ಧ ಮುಕ್ಕಾಲು ಅವರಲ್ಲಿ ಇಳಿಸೋದು ಇದನ್ನ ನಾವು 3 ತಿಂಗಳು ಕೆಲಸ ಮಾಡಿದ್ವಿ ಬರೋದ ನಮ್ಮ ಮನೆ ಒಳಗಡೆ ಅಣ್ಣ ಫೈನಲ್ ಆಯ್ತು ಆಗಿದೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಅಣ್ಣ